ಎಲ್ಲರಿಗೂ ನಮಸ್ಕಾರ. 100 ಡೇಸ್ ಕ್ಯಾಂಪೇನ್ ಆ್ಯಕ್ಟಿವಿಟಿ ಬಗ್ಗೆ ಒಂದು ಎರಡು ಮಾಹಿತಿ ಕೊಡಲಿಕ್ಕಿತ್ತು. ಆ್ಯಕ್ಚುಲಿ ನೀವೆಲ್ಲ ಮೊನ್ನೆ ಮೈಕ್ರೋ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀರಿ. ಎಲ್ಲ ತಾಲೂಕಿಂದನೂ ಆಗಿದೆ ಮೈಕ್ರೋ ಪ್ಲ್ಯಾನ್, ಡಿಸ್ಟಿಕ್ ಲೆವೆಲಿಂದನೂ ಆಗಿದೆ. ಅದನ್ನು ಮೊನ್ನೆ ಮೀಟಿಂಗ್ನಲ್ಲಿ ಹೇಳಿದ ಪ್ರಕಾರ, ಝೂಮ್ ಮೀಟಿಂಗ್ನಲ್ಲಿ ಹೇಳಿದ ಪ್ರಕಾರ ಅದನ್ನು ನಾವು ನಿಕ್ಷೆಯಲ್ಲಿ ಎಂಟ್ರಿ ಮಾಡಲಿಕ್ಕಿದೆ. ಅದನ್ನು ನಿಕ್ಷೆಯಲ್ಲಿ ಎಂಟ್ರಿ ಮಾಡೋದು ಹೇಗೆ ಅಂತ ಹೇಳಿ ಆ್ಯಕ್ಚುಲಿ ನೆನ್ನೆ ಬಂದದಷ್ಟೇ ಅದು ಆಪ್ಷನ್. ಇಷ್ಟು ದಿನ ಇರಲಿಲ್ಲ. ಇವತ್ತು ಸ್ವಲ್ಪ ಅರ್ಜೆಂಟ್ ಅಂತ ಹೇಳಿ ಮೇಲ್ ಬಂದಿದೆ. ಅದು ಸೆಂಟ್ರಲಿಂದ ಕೂಡ ಬಂದಿದೆ, ಸ್ಟೇಟಿಂದ ಬಂದಿದೆ ನಮ್ಮ ಡಿಸ್ಟಿಕ್ಕಿಗೆ. ಹಾಗೆ ಎಲ್ಲ ತಾಲೂಕುಗಳಿಗೂ ಇವತ್ತು ಮೇಲ್ ಬಂದಿದೆ. ಇದನ್ನು ನಾನು ನಿಕ್ಷೆಯಲ್ಲಿ ಹೇಗೆ ಎಂಟ್ರಿ ಮಾಡೋದು, ನೀವು ಮಾಡಿದ ಡಾಟಾವನ್ನು ನಿಕ್ಷೆಯಲ್ಲಿ ಹೇಗೆ ಎಂಟ್ರಿ ಮಾಡೋದು ಅಂತ ನಾನು ಇಲ್ಲಿ ತೋರಿಸಿಕೊಡ್ತೇನೆ ನಿಮಗೆ. ಜಸ್ಟ್ ಇದನ್ನು ನೋಡ್ಕೊಳ್ಳಿ. ಫಸ್ಟ್ ನಿಕ್ಷೆಗೆ ಲಾಗಿನ್ ಆಗಬೇಕು. ನೀವು ನಿಮ್ಮ ಇದನ್ನು ಲಾಗಿನ್ ಆಗಿ, ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ. ಇದು ನಿಕ್ಷೆ ಲಾಗಿನ್ ಆಯಿತು. ನಿಮ್ಮ ನಾರ್ಮಲ್ ಆ್ಯಕ್ಟಿವಿಟಿ ಮಾಡುವಂಥ ನಿಕ್ಷೆ ಇದು. ನಿಮ್ಮ ಪೇಷಂಟನ್ನು ಕಾರ್ಡ್ಸನ್ನು ಅಪ್ಡೇಟ್ ಮಾಡುವಂಥ ನಿಕ್ಷೆ. ಇದರಲ್ಲಿ ನೀವು ಸೈಡಿಗೆ ಮೆನು ನೋಡ್ತಿರ್ಬೋದು. ಆ ಮೆನುವಲ್ಲಿ ನಿಮಗೆ ನಿಕ್ಷೆ ರಿಪೋರ್ಟ್ಸ್ ಅಂತ ಕಾಣ್ತದೆ. ನಿಕ್ಷೆ ರಿಪೋರ್ಟ್ಸಿಗೆ ಕ್ಲಿಕ್ ಮಾಡಿ. ನಿಕ್ಷೆ ರಿಪೋರ್ಟ್ಸಿಗೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಡ್ಯಾಶ್ಬೋರ್ಡ್ ನಿಕ್ಷೆ ಅಂತ ಒಂದು ಹೊಸ ಟ್ಯಾಬ್ ಓಪನ್ ಆಗ್ತದೆ. ಅಲ್ಲಿ ನಿಮಗೆ ನೋಡ್ಬೋದು 1 2 3 4 5 6 7 8th ಆಪ್ಷನ್ 100 ಡೇಸ್ TB ಕ್ಯಾಂಪೇನ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ 2 ಆ್ಯಕ್ಟಿವಿಟಿ ತೋರಿಸ್ತಾ ಇದೆ. ಒಂದು ಫಾರ್ಮ್ 1ನಲ್ಲಿ ವಲ್ನರಬಲ್ ಮ್ಯಾಪಿಂಗ್ ಫಾರ್ಮ್. ಮ್ಯಾಪಿಂಗ್ ಅಂತ ಹೇಳಿದರೆ ನೀವೇನು ಮೈಕ್ರೋ ಪ್ಲ್ಯಾನ್ ಮಾಡಿದ್ದೀರಲ್ಲ ಅದೇ, ಬಟ್ ಇದರಲ್ಲಿ ನೀವು ವಲ್ನರೇಬಲ್ ಪಾಪ್ಯುಲೇಷನ್ ನಿಮಗೆ ಮೈಕ್ರೋ ಪ್ಲ್ಯಾನಲ್ಲಿ ಖಾಲಿ 3 ಆಪ್ಷನ್ ಇತ್ತು. ಒಂದು ಟೋಟಲ್ ವಲ್ನರೇಬಲ್, ಇನ್ನೊಂದು ನಿಮಗೆ ವರ್ಕ್ ಪ್ಲೇಸ್ ಸೆಟ್ಟಿಂಗ್, ಇನ್ನೊಂದು ಕಾಂಗ್ರಿಗೇಟ್ ಸೆಟ್ಟಿಂಗ್ ಅಂತ ಇತ್ತು. ಈ ವಲ್ನರೇಬಲ್ ಅಂತ ನೀವೇನು ಪಾಪ್ಯುಲೇಷನ್ ಕೊಟ್ಟಿದ್ದೀರಿ ಅದರಲ್ಲಿ ಎಬೋವ್ 60 ಇಯರ್ಸ್ ಮತ್ತು ಟೊಬ್ಯಾಕೋ, ಡಯಾಬಿಟಿಸ್ ಎಷ್ಟು ಅಂತ ಕೆಲವೆಲ್ಲ ಇದು ಮಾಡಿ ಕೇಳಿದ್ದಾರೆ. ಇದರಲ್ಲಿ ಈ ಫಾರ್ಮ್ ನಂಬರ್ 1ಗೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಈ ನಿಮ್ಮ ತಾಲೂಕಿನಲ್ಲಿ ನೀವು ಯೂಸ್ ಮಾಡೋದಾದರೆ ಖಾಲಿ PHC ವೈಸ್ ಮಾತ್ರ ಮಾಡಿದರೆ ಸಾಕು. ಇಲ್ಲಿ ನೋಡ್ಬೋದು ನಿಮಗೆ ಕರ್ನಾಟಕ, ದಕ್ಷಿಣ ಕನ್ನಡ. ಈಗ ನಾನು TU ಬಂಟ್ವಾಳದ್ದು ಒಂದು ಮಾಡಲಿಕ್ಕೆ ನಿಮಗೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ನೋಡ್ಬೋದು. ಇಲ್ಲಿ ಹೆಲ್ತ್ ಫೆಸಿಲಿಟಿಗೆ ಟಿಕ್ ಮಾಡಿ. ಫಸ್ಟ್ ನಾನು ಅಡ್ಯಾಡ್ಕ ಆಪ್ಷನನ್ನು ತಗೊಳ್ತೇನೆ. ಫಸ್ಟ್ ಅದೇ PHC ಇರೋದ್ರಿಂದ. ಈಗ ವಲ್ನರಬಲ್ ಮ್ಯಾಪಿಂಗ್ ಫಾರ್ಮ್, ಇದರಲ್ಲಿ ನಂಬರ್ ಆಫ್ ವಲ್ನರಬಲ್ ಇಂಡಿವಿಜುವಲ್ಸ್ ಮ್ಯಾಪ್ಡ್ ಇನ್ ದ ಜೋಗ್ರಫಿ. ಇದು ಫಸ್ಟ್ ನೀವು ಇಲ್ಲಿ ನಿಮ್ಮದು ಟೋಟಲ್ ವಲ್ನರಬಲ್ ಎಷ್ಟಾಯಿತು ಅಂತೇಳಿ, ಅಂದರೆ ನಿಮ್ಮ ವಲ್ನರಬಲ್ ಪಾಪ್ಯುಲೇಷನ್ ಪ್ಲಸ್ ಕಾಂಗ್ರಿಗೇಟ್ ಸೆಟ್ಟಿಂಗ್ ಪ್ಲಸ್ ನಿಮ್ಮ ವರ್ಕ್ ಪ್ಲೇಸ್ ಸೆಟ್ಟಿಂಗ್, ಈ 3 ಸೇರಿಸ್ಬಿಟ್ಟು ಇಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ವಲ್ನರೇಬಲ್ ಪಾಪ್ಯುಲೇಷನಲ್ಲಿ ನಂಬರ್ ಆಫ್ ಡಯಾಬಿಟಿಕ್ಸ್ ಎಷ್ಟಿದ್ದಾರೆ ಅಂತ ಹಾಕಬೇಕು. ನೆಕ್ಸ್ಟ್ ಬೇಕಾದರೆ ಒಂದು ಡಮ್ಮಿ ಫಿಗರನ್ನು ನಾನು ಫಿಲ್ ಮಾಡ್ತಾ ಹೋಗ್ತೇನೆ. 1500 ಅಥವಾ ಇರಲಿ 2500 ನಿಮ್ಮದು ಟೋಟಲ್ ವಲ್ನರೇಬಲ್ ಆದರೆ ನಿಮ್ಮ PHCದು, ಅಲ್ಲಿ ಡಯಾಬಿಟೀಸ್ ನಿಮಗೆ ಒಂದು 100 ಇದೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಅಂಡರ್ ನರಿಷ್ಡ್ ಇಂಡಿವಿಜುವಲ್ BMI ಅಂಡರ್ 18.5 ಇರೋರು ನಿಮಗೆ ಒಂದು 50 ಇದ್ದಾರೆ ಅಂತ ತಿಳ್ಕೊಳ್ಳಿ. ಕಾಂಗ್ರಿಗೇಟ್ ಸೆಟ್ಟಿಂಗಲ್ಲಿ ಒಂದು 300 ತಗೊಳ್ಳಿ. ಎಬೋವ್ 60 ಸ್ವಲ್ಪ ಜಾಸ್ತಿ ಇರ್ತದೆ, ಒಂದು 500 ಅಂತ ತಗೊಳ್ಳಿ. ಸ್ಮೋಕರ್ಸ್ 100 ತಗೊಳ್ಳಿ. ನಂಬರ್ ಆಫ್ ಆಲ್ಕೋಹಾಲಿಕ್ಸ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ, ಇಲ್ಲೊಂದು 100 ತಗೊಳ್ಳಿ. ಅಲ್ಲ, ಈಗ ನಾನು ಡಮ್ಮಿ ಫಿಗರ್ ಹಾಕ್ತಿರೋದು. ನಿಮ್ಮಲ್ಲೇ ಆಲ್ರೆಡಿ ಫಿಗರ್ಸ್ ಇರ್ತದೆ, ಇದು ಅದನ್ನು ನೋಡ್ಕೊಂಡು ಹಾಕಿ. ಕಾಂಟ್ಯಾಕ್ಟ್ ಆಫ್ TB ಪೇಷಂಟ್, 2 ವರ್ಷದಿಂದ ಯಾರೆಲ್ಲ TB ಪೇಷಂಟ್ ಇದ್ದರು ಆ ಪೇಷಂಟಿದು ಕಾಂಟ್ಯಾಕ್ಟ್ಸ್ ಕೂಡ ವಲ್ನರೇಬಲ್ ಆಗ್ತಾರೆ. ಅದನ್ನು ತಗೊಳ್ಳುವ, ಒಂದು 30 ತಗೊಳ್ಳುವ. PHC ವೈಸ್ ಮಾಡಬೇಕಿದು, ಸಬ್ ಸೆಂಟರ್ ವೈಸ್ ಅಲ್ಲ. ಸಬ್ ಸೆಂಟರ್ ವೈಸ್ ಮಾಡಲಿಕ್ಕಿದೆ, ಬಟ್ ಈಗ ನಮಗೆ ಸದ್ಯಕ್ಕೆ ಅಟ್ಲೀಸ್ಟ್ PHC ವೈಸ್ ಆದರೂ ಮಾಡಿ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ದಯವಿಟ್ಟು ಇದನ್ನು PHC ವೈಸ್ ಮಾಡಬೇಕಂತ ಕೇಳ್ಕೊಳ್ತಾರೆ. ಪಾಸ್ಟ್ TB ಪೇಷಂಟ್ಸ್ ಲಾಸ್ಟ್ 5 ಇಯರ್ಸಲ್ಲಿ ಯಾರೆಲ್ಲ TB ಪೇಷಂಟ್ ಇದ್ದಾರೆ ಅವರೆಲ್ಲ ವಲ್ನರೇಬಲ್ ಆಗ್ತಾರೆ. ನಿಮ್ಮ PHCಯಲ್ಲಿ ಎಷ್ಟಿರ್ತಾರೆ 5 ವರ್ಷದಲ್ಲಿ ಅದನ್ನು ಹಾಕಬೇಕು. ಒಂದು 45 ಆಗ್ತಾನೆ. ನಂಬರ್ ಆಫ್ ಇನ್ಮೇಟ್ಸ್ ಒಂದು 23 ಹಾಕುವ. ಟೋಟಲ್ ನಂಬರ್ ಆಫ್ ರೆಸಿಡೆನ್ಸ್ ಓಲ್ಡ್ ಏಜ್ ಹೋಮ್ಸಲ್ಲಿ
ಎಷ್ಟಿದ್ದಾರೆ ಅಂತ ಹಾಕಿ. ಇದ್ದರೆ ನಿಮ್ಮ ಇದರಲ್ಲಿ ಸಿಗ್ತದೆ, ಕಾಂಗ್ರಿಗೇಟಲ್ಲಿ ಕೊಟ್ಟಿರ್ತೀರಲ್ಲ ಅದರಲ್ಲಿ ಡಿವೈಡ್ ಏನಾದರೂ ಇದ್ದರೆ ಇಲ್ಲ, ಅದರಲ್ಲೇ ಒಂದೇ ಇದ್ದರೆ ನಿಮಗೆ ಆ ಒಂದೇ ಫಿಗರನ್ನು ಹಾಕಿ. ಎಷ್ಟು ಪಾಪ್ಯುಲೇಷನ್ ಇದ್ದಾರೆ, ಒಂದು 30 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆರ್ಫನೇಜ್ ಇದೆ, ಅದರಲ್ಲಿ ಅಂದರೆ ಅನಾಥಾಶ್ರಮ, ಅದರಲ್ಲಿ ಎಷ್ಟು ಜನ ಪಾಪ್ಯುಲೇಷನ್ ಅಂತ ಒಂದು ಹಾಕಿ. ಡೆಸ್ಟಿಟ್ಯೂಸ್ ಹೋಮ್ಸ್ ಅಂತ ಇರ್ತದೆ, ನಿಮ್ಮಲ್ಲಿ ಇಲ್ಲದಿದ್ದರೆ ಅದನ್ನು 0 ಕೊಡಿ, ಇಲ್ಲದಿದ್ದರೆ ಫಿಗರ್ಸನ್ನು ಹಾಕಿ. ನೈಟ್ ಶೆಲ್ಟರ್ಸ್ ಇದ್ದರೆ ನೈಟ್ ಶೆಲ್ಟರ್ಸ್ ಹಾಕಿ. ಈಗ ನಮ್ಮಲ್ಲಿ ಇಲ್ಲ ಅಂತ ಕಾಣ್ತದೆ, ಇನ್ನು ಇದ್ದರೆ ನಾವು ಹಾಕಬೇಕಾಗುತ್ತಲ್ಲಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ರೆಸಿಡೆನ್ಷಿಯಲ್ ಸ್ಕೂಲ್ ಕೂಡ ನಿಮ್ಮ ಕಾಂಗ್ರಿಗೇಟಲ್ಲಿ ಬರ್ತದೆ, ಅದು ಕೂಡ ನೀವು ಒಂದು ಹಾಕಿ. ಒಂದು 45 ಹಾಕಿದ್ದೇನೆ ನಾನೀಗ. ಟೋಟಲ್ ಟ್ರೈಬಲ್ ಪಾಪ್ಯುಲೇಷನ್ ಇದ್ದರೆ ಹಾಕಿ, ಇಲ್ಲದಿದ್ದರೆ ಬೇಡ. 20 ಹಾಕಿದ್ದೇನೆ ನಾನಿಲ್ಲಿ. ಸ್ಲಮ್ ಇದ್ದರೆ ಸ್ಲಮ್ಮಿದು ಪಾಪ್ಯುಲೇಷನ್ ಒಂದು ಹಾಕಿ, 200 ಹಾಕುವ. ಅದು ಟೋಟಲ್ ನಿಮಗೆ ಅಲ್ಲಿ ಎಲ್ಲ ಈ ವಲ್ನರಬಲ್ ಸೇರಿ ಈ ಫಸ್ಟ್ ಕಾಲಮ್ ಏನಿದೆಯಲ್ಲ, ಈ ಫಸ್ಟ್ ಕಾಲಮ್ 2500ಗೆ ಟ್ಯಾಲಿ ಆಗಬೇಕಿದು. ಈಗ ನಾನು ಟ್ಯಾಲಿ ಆಗ್ತಾ ಇಲ್ಲ, ನಾನು ನಿಮಗೆ ಜಸ್ಟ್ ಒಂದು ಡಮ್ಮಿ ಫಿಗರ್ಸ್ ಹಾಕ್ತಿರೋದ್ರಿಂದ ನಿಮಗೆ ಅದು ಟ್ಯಾಲಿ ಆಗೋದಿಲ್ಲ. ನಂಬರ್ ಆಫ್ ವರ್ಕರ್ಸ್ ಇನ್ ಇಂಡಸ್ಟ್ರೀಸ್, ಈ ಇಂಡಸ್ಟ್ರೀಸ್ ಕ್ಯಾಶ್ಯೂ ಫ್ಯಾಕ್ಟ್ರೀಸ್, ಕಲ್ಲಿನ ಕೋರೆಗಳು ಮತ್ತು ಬೇರೆ ಬೇರೆ ಫ್ಯಾಕ್ಟ್ರೀಸ್ ಎಲ್ಲ ಇರ್ತದೆ. ಈ ಫುಡ್ ಪ್ರಾಡಕ್ಟ್ ಮಾಡುವಂಥ ಫ್ಯಾಕ್ಟ್ರೀಸ್, ಉಪ್ಪಿನಕಾಯಿ ಮಾಡುವಂಥ ಫ್ಯಾಕ್ಟ್ರೀಸು, ಅಂಥ ಫ್ಯಾಕ್ಟ್ರಿಗಳಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರಂತ ಒಂದು ಹಾಕಿಬಿಡಿ. 45 ಹಾಕಿದ್ದಾನೆ. ಇದೆಲ್ಲ ಬಿಟ್ಟು ಬೇರೆ ಯಾವುದಾದ್ರೂ ವಲ್ನರಬಲ್ ಪಾಪ್ಯುಲೇಷನ್ ನಿಮ್ಮ ಕ್ಯಾಟಗರಿ, ಇದು ಮೇಲಿನ ಕ್ಯಾಟಗರಿಗೆ ಸೇರಿಲ್ಲ ಆದರೂ ಕೂಡ ನಿಮ್ಮಲ್ಲಿ ಇದೆ ವಲ್ನರಬಲ್ ಪಾಪ್ಯುಲೇಷನ್ ಅಂದರೆ ಅಲ್ಲಿ ಫಿಗರ್ಸನ್ನು ಇಲ್ಲಿ ಹಾಕಿಬಿಡಿ. ಒಂದು 30 ಹಾಕುವ ಬೇಕಾದರೆ. ಇದನ್ನು ಲಾಸ್ಟಿಗೆ ನೀವು ಇಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮ್ಯಾಪಿಂಗ್ ಫಿನಿಷ್ ಆಗ್ತದೆ. ಈಗ ನಾನು ಸಬ್ಮಿಟ್ ಕೊಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ರಿಯಲ್ ಟೈಮಲ್ಲೇ ಇದೆ, ಅದಕ್ಕೋಸ್ಕರ ನಾನು ಸಬ್ಮಿಟ್ ಕೊಟ್ಟರೆ ಮತ್ತು ಅಡ್ಡಿಯಾಂಡ್ ಕಾಪಿ ಹೆಚ್ಚಿದ್ದು ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ ಕಾಣ್ತದೆ ಇದು ಮೋಸ್ಟ್ಲಿ. ಅದಕ್ಕೋಸ್ಕರ ನಾನು ಇದನ್ನು ಸಬ್ಮಿಟ್ ಕೊಡ್ತಾ ಇಲ್ಲ. ದಯವಿಟ್ಟು ಈಗ ಇದೆಲ್ಲ ನಿಮಗೆ ನಿಕ್ಷೆ ಎಂಟ್ರಿ ಹೇಗೆ ಮಾಡೋದಂತ ಗೊತ್ತಾಯಿತು. ನೀವೇನು ಮಾಡಿದಿರಿ, ಮೈಕ್ರೋ ಪ್ಲ್ಯಾನನ್ನು ಮಾಡಿ ಕಳಿಸಿದಿರಿ. ಆ ಮೈಕ್ರೋ ಪ್ಲ್ಯಾನಲ್ಲಿ ಇಷ್ಟೆಲ್ಲ ನಿಮಗೆ ಲಿಸ್ಟ್ ಇಲ್ಲ, ಅದರಲ್ಲಿ ಖಾಲಿ ಕೇಳಿರೋದು 3 ಕೇಳಿರೋದು. ಒಂದು ವಲ್ನರಬಲ್, ವರ್ಕ್ ಪ್ಲೇಸ್ ಸೆಟ್ಟಿಂಗ್ ಮತ್ತು ಕಾಂಗ್ರಿಗೇಟ್ ಕೇಳಿದ್ದಾರೆ. ವಲ್ನರಬಲಲ್ಲಿ ನೀವೆಲ್ಲ ಏನೆಲ್ಲ ಡಿವೈಡ್ ಮಾಡಿ ಹಾಕಬೇಕು ಇಲ್ಲಿ ನೀವು ಹಾಕಬೇಕಾಗ್ತದೆ. ಇಲ್ಲಿ ಇದರ ಟೋಟಲಿಗೆ ಒಂದು ಟ್ಯಾಲಿ ಆಗಬೇಕಾಗುತ್ತೆ ಮೇಲೆ. ಇದನ್ನು ಇವತ್ತು ಸಂಜೆ ಒಳಗೆ ಮಾಡಲಿಕ್ಕಂತ ನಮಗೆ ಇನ್ಫಾರ್ಮೇಷನ್ ಬಂದಿರೋದು. ದಯವಿಟ್ಟು ನಿಮ್ಮ ತಾಲೂಕಿನಲ್ಲಿ ಇದನ್ನು ನೋಡ್ಕೊಂಡ್ಬಿಟ್ಟು ನಿಮ್ಮ PHC ವೈಸ್ ಇದನ್ನು ಎಂಟ್ರಿ ಮಾಡಬೇಕು ಅಂತ ಇಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಿತ್ DTO ಪರ್ಮಿಷನ್ನು ಇದನ್ನು ಹೇಳ್ತಾ ಇದ್ದೇನೆ ನಾನು. ಓಕೆ, ಇಷ್ಟು ಹೇಳ್ತಾ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಸೀದಾ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮ್ಮ ತಾಲೂಕು ಸೂಪರ್ವೈಸರ್ಸ್ ಇದ್ದಾರೆ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಹೇಳ್ತಾ ನನ್ನ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೇನೆ ಇಲ್ಲಿ. ಥ್ಯಾಂಕ್ ಯು.